ಟಾರ್ಗೆಟ್ ಸಂಖ್ಯೆ 51 ಒಟ್ಟುಗಳನ್ನ ಚೇಸ್ ಮಾಡಬೇಕಾದಂತ ಅನಿವಾರ್ಯತೆಯನ್ನ ಕಾಣ್ತಾ ಇದೆ. ವಿಜಯ್ ಮೊದಲ ಓವರ್ ಚಾಲ್ತಿಯಾಗಿ ಸ್ಟ್ರೈಕರ್ ವಿಭಾಗದಲ್ಲಿ ಮನೋಹರ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ರವಿಕುಮಾರ್, ಎಸ್ಗಾರಿಕೆ ವಿಭಾಗದಲ್ಲಿ ವಿಜಯ್. ಮೊದಲ ಓವರ್ ಚಾಲ್ತಿಗಾಗಿ 36 ಚೆಂಡಿನ ಮುಂದೆ 51 ಒಟ್ಟುಗಳ ಟಾರ್ಗೆಟ್ ಅನ್ನ ಬೆನ್ನಟ್ಟಬೇಕಾದಂತ ಅನಿವಾರ್ಯತೆಯನ್ನ ಕಾಣ್ತಾ ಇದೆ. ಪಂದ್ಯಾಟವನ್ನು ಆರಂಭಿಸಿಕೊಡಿ. ಟೈಮರ್ ಆನ್ ಆಗ್ತಾ ಇದೆ. ಮನೋಹರ್ ಸ್ಟ್ರೈಕರ್ ವಿಭಾಗದಲ್ಲಿ ಮೊದಲ ಚೆಂಡು ಗೋಳಾತ್ರವಾಗಿ ಬೆಳೀತಾ ಇದೆ. ಬಹಳಷ್ಟು ರೀತಿಯ ಹೊಸ ಓಟುಗಳಿಗೆ ಅವಕಾಶವನ್ನು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಾಡೆ. ಮತ್ತು ಎರಡನೇ ಚೆಂಡಿಗಾಗಿ ಬಹಳಷ್ಟು ರೀತಿಯ ಹೊಸ ಓಟುಗಳಿಗೆ ಅವಕಾಶವನ್ನು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಡ್ತಾ ಇದೆ. ಆರಂಭಿಕ ಹಂತದ ಪವರ್ ಪ್ಲೇ ಓವರ್ ಚಾಲ್ತಿಯಲ್ಲಿ ದಾಂಡಿಗರಿಗೆ ಮೂಗುದಾರ ಹಾಕುವಂತ ಲೆಕ್ಕಾಚಾರದ ಎಸ್ಗಾರಿಕೆಯನ್ನು ನಿಭಾಯಿಸಿಕೊಡ್ತಾ ಇದ್ದಾರೆ. ಮತ್ತೆ ಮೂರನೇ ಚೆಂಡಿಗಾಗಿ ಹಾರೋಹಳ್ಳಿ ಟೀಚರ್ಸ್ ವಿರುದ್ಧವಾಗಿ MS ಗೋಲ್ಡಿನ ನಾಯಕರು ಇಮಿಡಿಯೇಟ್ಲಿ ಟಾಸ್ ಕಾರ್ಯಕ್ರಮಕ್ಕೆ ಆಗಮಿಸಿಕೊಳ್ಳಿ. ತೀರಾ ಶಾರ್ಟ್ ಆಗಿ ಬಿದ್ದ ಚೆಂಡು ಕ್ಷೇತ್ರ ರಕ್ಷಣೆ ಎಡವಿಕೆಯನ್ನ ಮಾಡಿದ್ರು. ಒಂದೋಟ ಸೇರ್ಪಾಡು, ಎರಡನೇ ಓಟ ಕಸಿಯುವಂತ ಪ್ರಯತ್ನ ಮಾಡಿದ್ರು. ಎರಡು ಓಟಗಳ ಪೂರೈಕೆ ಮುಖಾಂತರವಾಗಿ ಮೊದಲ ಯಶಸ್ಸಿನ ಖಾತೆ ಕೂಡ ಆರಂಭವನ್ನ ಕಾಣ್ತಾ ಇದೆ. ಎರಡು ಓಟಗಳು ಗಾತ್ರ ಗಾಳಿಯಲ್ಲಿ ತೇಲ್ತಾ ಇದ್ದ ಚೆಂಡು ಕ್ಷೇತ್ರ ರಕ್ಷಕರ ಭದ್ರ ಮೆಗಸಿಗೆ ಸೇರ್ತಾ ಇದೆ. ಮುಖ್ಯವಾಗಿ 2-1 ಮೊದಲ ಕೊಂಡಿ ಆಘಾತವನ್ನು ಕಾಣ್ತಾ ಇದೆ. ಮನೋಹರ್ ಇನ್ನಿಂಗ್ ಸಾಧ್ಯವನ್ನ ಕಾಡ್ತಾ ಇದೆ ಕೂಡ. ಹೊಸ ಆಟಗಾರ ವಿನೋದ್ ಅಂಕಣ ಒಳಭಾಗದಲ್ಲಿ ಹೇಳಿ ಅಣ್ಣ. ಪಂದ್ಯಾಟವನ್ನು ಮುಂದುವರಿಸಿಕೊಡಿ. ಎಸ್, ಮುಂದಿನ ಪಂದ್ಯಾಟ ಟಾಸ್ ಕೂಡ ನಡೀತಾ ಇದೆ. ಎಸ್, ಟೀಚರ್ಸ್ ಹಾರೋಹಳ್ಳಿ ಮೊದಲ ಹಂತದ ಟಾಸಿನ ಜಯವನ್ನು ದಾಖಲಿಸಿಕೊಂಡಂತಹ ಒಂದು ಸಂದರ್ಭ ಕೂಡ ಕ್ಷೇತ್ರ ರಕ್ಷಣೆ ಆಯ್ದುಕೊಳ್ತಾ ಇದ್ದಾರೆ ಕೂಡ. ಈ ಹಂತದಲ್ಲಿ ಲೆಗ್ಲಾಸ್ ಮಾಡುವಂತ ಪ್ರಯತ್ನ, ಮಿಡ್ ಆಫ್ ಮೇಲ್ಭಾಗದಲ್ಲಿ ಹೊಂದೋಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು.
ಅಂತಿಮ ಚೆಂಡಿಗಾಗಿ ಅಂತಿಮ ಚೆಂಡು. ಹೊಟ್ಟೆಗಳಿಗೆ ಅವಕಾಶ ನೀಡಿಕೊಡ್ತಾ ಇಲ್ಲ, ಡೈರೆಕ್ಟ್ ಹಿಟ್ ಆಗ್ತಾ ಇದೆ. ಓವರ್ ಥ್ರೋ ಮುಖಾಂತರವಾಗಿ ಮತ್ತೆ ಒಂದು ಹೊಟ್ಟೆಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 6 ಚೆಂಡಿನ ಮುಕ್ತಾಯವನ್ನ ಕಾಣ್ತಾ ಇದೆ. ಮುಕ್ತಾಯ ಕಂಡ 6 ಚೆಂಡಿನ ಬಳಿಕ ತಂಡದ ಒಟ್ಟಾರೆ ಗಳಿಕೆ 3 ಓಟಗಳು. ಅಂತಿಮ 30 ಎಸೆತ, ಕ್ಷಮಿಸಿಕೊಳ್ಳಿ 4 ಓಟಗಳು. ಅಂತಿಮ 30 ಎಸೆತ ಜಯಕ್ಕಾಗಿ 47 ಓಟಗಳ ಅವಶ್ಯಕತೆಯನ್ನು ಕಾಣ್ತಾ